ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳ್ಚಿ ಗ್ರಾಮದಲ್ಲಿ ಬೆಳ್ಳಂಬೆಳಿಗ್ಗೆ ಚಿರತೆ ದಾಳಿ ನಡೆದಿದೆ. ಇನ್ನು ಇಬ್ಬರು ರೈತರ ಮೇಲೆ ಚಿರತೆ ದಾಳಿ ನಡೆಸಿರ್ತಕ್ಕಂಥದ್ದು. ಪ್ರತಿದಿನ ಎಂದಿನಂತೆ ಹೊಲಕ್ಕೆ ಹೋದ ರೈತರ ಮೇಲೆ ಚಿರತೆ ದಾಳಿ ನಡೆಸಿದೆ. ಇನ್ನು ಬೆಳಗಿನ ಜಾವ ಭದ್ರಾ ನಾಲೆಯಲ್ಲಿ ತನ್ನ 2 ಮರಿಗಳೊಂದಿಗೆ ಈ ಚಿರತೆ ನೀರನ್ನು ಕುಡಿಸಲು ಆ ಜಾಗದಲ್ಲಿ ಬಂದಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ದ್ವಿಚಕ್ರ ವಾಹನದಲ್ಲಿ ಅಲ್ಲಿಂದ ಆ ಜಾಗದಿಂದ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಮೇಲೆ ಹಠಾತ್ತನೆ ಚಿರತೆ ಎರಗಿ ದಾಳಿ ನಡೆಸಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳ್ಚಿ ಗ್ರಾಮದಲ್ಲಿ ಚಿರತೆ ದಾಳಿ ಮಾಡಿರತಕ್ಕಂಥದ್ದು. ಇನ್ನು ರೈತರು ಬೆಳಗಿನ ಜಾವ ತಮ್ಮ ತೋಟಕ್ಕೆ ಹೋದ ಸಂದರ್ಭದಲ್ಲಿ ಈ ಚಿರತೆ ಒಂದು ದಾಳಿ ಮಾಡಲಾಗಿದೆ. ಇನ್ನು ಭದ್ರಾ ನಾಲೆಯ ಪಕ್ಕದಲ್ಲಿ ಇರತಕ್ಕಂಥ ತೋಟದಲ್ಲಿ ಆ ರೈತರು ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ 2 ಮರಿಗಳೊಂದಿಗೆ ಇರತಕ್ಕಂಥ ಚಿರತೆ ಇವರ ಮೇಲೆ ಅಚಾನಕ್ಕಾಗಿ ಅಟ್ಯಾಕ್ ಮಾಡಿದೆ. ಆ ಸಂದರ್ಭದಲ್ಲಿ ಜೀವ ಉಳಿಸಿಕೊಂಡು ಇವರು ಆ ಸಂದರ್ಭದಲ್ಲಿ ಅಲ್ಲಿಂದ ಓಡಿ ಬಂದಿರತಕ್ಕಂಥದ್ದು. ಅವರಿಗೆ ಕೇಳೋಣ ಬನ್ನಿ. ಸರ್, ಏನಾಯ್ತು ಸರ್? ನಾವು ರಾತ್ರಿ ನೀರು ಕಟ್ಟಿ ಬಂದಿದ್ವಿ. ಬೆಳಗ್ಗೆ ನಮಾಜಿ ಮಾಡ್ಕೊಂಡು 6:10ಕ್ಕೆ ತೋಟಕ್ಕೆ ಹೋಗಾಕಾರ ದಾರಿಯಾಗಿ ಮರಿ ನೀರು ಕುಡಿದು ಚಾನಲಿಂದ ನೀರು ಕುಡಿದು ಮೇಲೆ ಬರ್ತಾ ಇತ್ತು. ಚಿರತೆ ಮರಿ ಬರ್ತಾ ಇತ್ತು. ನಾವು ಚಿರತೆ ಮರಿ ಅಂತ ಅದೇನು ನಾವು ಇದು ಮಾಡಿಲ್ಲ, ಯಾವ್ದೋ ನೀರ್ನಾಯಿ ಅಂತ ಸುಮ್ಮನೆ ಹೋಗ್ತಿದ್ವಿ. ಅದು ಚಿರತೆ ಪಕ್ಕದ ತೋಟದಾಗಿಂದ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ವಿ. ಆಮೇಲಿಂದ ನಾವು ಬಿದ್ವಿ. ಅದು ವಾಪಸ್ ಹೋದ್ಮೇಲೆ ಮತ್ತೆ ತಿರುಗಿ ನೋಡಿದರೆ ಮರಿ ದಾರಿಯಾಗೆ ಹೋಗ್ತಿತ್ತು. ಅಷ್ಟು ನೋಡಿ ನಾವು ಎದುರಿ ವಾಪಸ್ ಮತ್ತೆ ತೋಟಕ್ಕೆ ಹೋಗಿದ್ವಿ. ಎಷ್ಟು ಮರಿ ಇದು ಸರ್? ಅದು ನಾವು ಒಂದು ನೋಡಿದ್ವಿ, ಇನ್ನೊಂದು ಅಲ್ಲೇ ಇತ್ತು. ಅದು ಅಷ್ಟು ನಮ್ಗೆ ಕಾಣಲಿಲ್ಲ. ಅದು ಮರಿ ನೋಡಿ ಮತ್ತೆ ನಮ್ಮ ಮೇಲೆ ಏನಾರ ಅಟ್ಯಾಕ್ ಮಾಡ್ಬೋದು ಅಂತ ತಿರ್ಗಾ ತೋಟಕ್ಕೆ ವಾಪಸ್ ಹೋದ್ವಿ. ದಾರಿಯಾಗಿದ್ವಿ ಅಂತ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ಇನ್ಫಾರ್ಮ್ ಮಾಡಿದೀವಿ. ಈಗ ಚನ್ನಗಿರಿಗೆ ಇದಾರಂತೆ ನಮಗೆ ಕಾಲ್ ಮಾಡಿದ್ರು. ಬರ್ತಿದ್ದೀನಿ, ನಾನು ಒಂದು 3/4 ಗಂಟೆಗೆ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದ್ದಾರೆ. ಅದೇ ಜಾಗದಲ್ಲಿ ಈ ಮೊದಲೇನಾದ್ರು ಚಿರತೆ ಏನಾದ್ರು ನೋಡಿ? ಯಾವಾಗಲೂ ಕಂಡಿಲ್ಲ. ಹೋದ ವರ್ಷ ಏನೋ ತಿರ್ಗಾಡಿದ ಜನ ಹೇಳ್ತಿದ್ರು. ಈ ವರ್ಷ ಎಲ್ಲೂ ತಿರ್ಗಾಡಿದ್ ನೋಡಿಲ್ಲ. ಸಡನ್ ಆಗಿ ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ದೆ. ಎಲ್ಲೆಲ್ಲಿ ಚಿರತೆ ಅಟ್ಯಾಕ್ ಮಾಡಿದೆ ಅಂತ ಸ್ವಲ್ಪ ತೋರಿಸಿ ಸರ್. ನಿಮಗೆ ಅಟ್ಯಾಕ್ ಮಾಡಿದೆ? ನಮಗೆ ಅಟ್ಯಾಕ್ ಮಾಡಿಲ್ಲ, ನಮಗೆ ಬಿದ್ದು ಗಾಯ ಆಗಿದ್ದಾವೆ. ನಮ್ಮ ತಮ್ಮರಿಗೆ ಎಲ್ಲೆಲ್ಲಾಗಿದೆ ತೋರಿಸಿ ಸರ್ ಸ್ವಲ್ಪ. ನೋಡಿ, ಈ ಜಾಗದಲ್ಲಿ ಚಿರತೆ ಒಂದು ಅಟ್ಯಾಕ್ ಅನ್ನು ಮಾಡಿರ್ತಕ್ಕಂಥದ್ದು. ಇವರು ಅದೃಷ್ಟವಶಾತ್ ಇವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಇವರು ಕೂಗಿಕೊಂಡಿದ್ದರಿಂದ ಆ ಚಿರತೆ ಅಲ್ಲಿಂದ ಓಡೋಗಿದೆ. ತನ್ನ 2 ಮರಿಗಳೊಂದಿಗೆ ನೀರು ಕುಡಿಯಲು ಭದ್ರಾ ಒಂದು ಚಾನಲ್ಗೆ ಬಂದಿರತಕ್ಕಂಥ ಚಿರತೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಇನ್ನು ಅರಣ್ಯ ಅಧಿಕಾರಿಗಳಿಗೆ ಇವರು ಸುದ್ದಿಯನ್ನು ಮುಟ್ಟಿಸಿರ್ತಕ್ಕಂಥದ್ದು. ಚನ್ನಗಿರಿಯಲ್ಲಿದ್ದೀವಿ, ಇನ್ನು ಬರ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ.